ಶುಭ ದಿನ ನಿಮಗೆಲ್ಲರಿಗೂ ಶುಭ ಮುಂಜಾನೆ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ಆಶೀರ್ವಾದವನ್ನು ಕೋರುತ್ತೇನೆ. ಪ್ರಭುವಿನ ನಾಮದಲ್ಲಿ ನಿಮಗೆ ಶುಭವನ್ನು ಕೋರುತ್ತೇನೆ. ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವ, ಪ್ರಾಣ, ಆತ್ಮವನ್ನು ಪ್ರಭು ಯೇಸು ಸಂರಕ್ಷಿಸಿದ್ದಾರೆ. ನಿಮ್ಮ ಮನಸ್ಸು, ಆಲೋಚನೆ ಎಲ್ಲವನ್ನು ಪ್ರಭು ಯೇಸು ವರದಾನದಿಂದ ತುಂಬಿಸಿದ್ದಾರೆ. ಪ್ರಭುವಿನ ನಾಮದಲ್ಲಿ ಮಾತ್ರ ನಾವು ಜೀವಿಸಲು ಸಾಧ್ಯ. ಪ್ರಭುವಿನ ನಾಮದಲ್ಲಿ ಮಾತ್ರ ನಾವು ವೃದ್ಧಿಗೊಳ್ಳಲು ಸಾಧ್ಯ. ಆದ್ದರಿಂದ ಪ್ರಭುವಿನ ನಾಮಕ್ಕೆ ಆರಾಧನೆಯಾಗಲಿ, ಪ್ರಭುವಿನ ನಾಮಕ್ಕೆ ಮಾತ್ರ ಸ್ತೋತ್ರವಾಗಲಿ. ಕೀರ್ತನೆ ಹೇಳುತ್ತದೆ, ಪ್ರಭುವಿನ ನಾಮದಲ್ಲಿ ನಮಗೆ ಆಶೀರ್ವಾದ, ಪ್ರಭುವಿನ ನಾಮದಲ್ಲಿ ನಮಗೆ ರಕ್ಷಣೆ, ಪ್ರಭು ಯೇಸುವಿನ ನಾಮದಲ್ಲೇ ನಮಗೆ ಪೋಷಣೆ. ಆ ಪ್ರಭು ಯೇಸು ನಮಗೆ ಹೇಳುತ್ತಾರೆ, ಯೆಶಾಯ ಪ್ರವಾದಿಯ ಗ್ರಂಥ 56ನೇ ಅಧ್ಯಾಯ 1ನೇ ವಾಕ್ಯ, ಎಲೈ ಬಾಯಾರಿದ ಜನರೇ, ನೀವೆಲ್ಲರೂ ಬನ್ನಿರಿ, ಹಣವಿಲ್ಲದೆ ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ, ಹಾಲನ್ನು ದ್ರಾಕ್ಷರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿರಿ. ಆಹಾರವಿಲ್ಲದೆ ಹಣವನ್ನು ವ್ಯಯ ಮಾಡುವುದೇಕೆ? ಕಿವಿಗೊಡಿ ನನಗೆ, ಒಳಿತನ್ನು ತಿಂದು ಆನಂದಪಡಿ, ಮೃಷ್ಟಾನ್ನವನ್ನುಂಡು ಕಿವಿಯನ್ನಿತ್ತ ತಿರುಗಿಸಿರಿ. ಬನ್ನಿ ನನ್ನ ಬಳಿಗೆ, ಬಾಳಿ ಬದುಕುವಿರಿ ನೀವು, ಕಿವಿಗೊಟ್ಟರೆ ನನಗೆ. ಎಷ್ಟೊಂದು ಉದಾತ್ತವಾದ ಮಾತು ಪ್ರಭುವಿನದು, ಎಷ್ಟೊಂದು ಉದಾರವಾದ ಮಾತು, ಇದು ಮಹೋನ್ನತ ಮಾತು. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಮುಂಜಾನೆಯಲ್ಲಿ ಪ್ರಭುವಿನ ವಾಕ್ಯವನ್ನು ಆಲಿಸುತ್ತಿರುವ ನಿಮಗೆಲ್ಲರಿಗೂ ಪ್ರಭು ಯೇಸು ಆಹ್ವಾನ ನೀಡುತ್ತಿದ್ದಾರೆ. ಅವರ ಬಳಿಗೆ ಬನ್ನಿರಿ, ಪ್ರಭುವಿನ ಬಳಿಗೆ ಬರೋಣ. ನಮ್ಮ ಈ ಹೃದಯ ಮನಸ್ಸನ್ನು ಪ್ರಭುವಿಗೆ ತೆರೆದಿಡೋಣ. ನಮ್ಮ ಆತ್ಮದಲ್ಲಿ ಅವರ ವಾಕ್ಯದ ಮೂಲಕ ನಮ್ಮಲ್ಲಿಗೆ ಬರಲಿದ್ದಾರೆ ಪ್ರಭು ಯೇಸು. ನಾನೇ ಮಾರ್ಗವು, ಜೀವವು, ಸತ್ಯವು, ಪ್ರಭು ಯೇಸುವೇ ಹೇಳಿದ್ದಾರೆ. ನನ್ನ ಮುಖಾಂತರ ಬಾರದ ಹೊಳಕುತ್ತು ಯಾರು ಪಿತನ ಬಳಿಗೆ ಬರಲಾರರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನನ್ನು ನಿಮ್ಮನ್ನು ಈಗ ಪ್ರಭು ಯೇಸು ಆಹ್ವಾನಿಸುತ್ತಿದ್ದಾರೆ ಅವರ ಬಳಿಗೆ ಬರಲು, ಅವರ ಬಳಿಗೆ ಬಂದು ಕೃಪೆಯನ್ನು ಪಡೆಯಲು, ಜೀವಧಾರೆಯನ್ನು ಪಡೆಯಲು, ಅವರ ಬಳಿಗೆ ಬಂದು ಜೀವವನ್ನೇ ಪಡೆದುಕೊಳ್ಳಲು. ನಾನೇ ಜೀವ, ನಾನೇ ಜೀವವು. ಪ್ರಭು ಯೇಸು ಹೇಳಿರುವಂಥ ಈ ಮಾತನ್ನು ಆಲಿಸುತ್ತಲೇ ಅವರನ್ನು ನಾವು ಬರಮಾಡಿಕೊಳ್ಳೋಣ, ನಮ್ಮ ಹೃದಯದಲ್ಲಿ ಬರಮಾಡಿಕೊಳ್ಳೋಣ. ರೋಮನರಿಗೆ ಬರೆದ ಪತ್ರ ಸಂತ ಪೌಲರು ಹೇಳುತ್ತಾರೆ, ನಮ್ಮನ್ನು ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ಬೇರ್ಪಡಿಸಲು ಯಾರಿಂದ ಸಾಧ್ಯ? ಇಕ್ಕಟ್ಟು, ಬಿಕ್ಕಟ್ಟು, ಕಷ್ಟ, ಸಂಕಟ, ಹಿಂಸೆ, ಬಾಧೆ ಯಾವುದರಿಂದಾದರೂ ಸಾಧ್ಯವೇ? ಅನಾರೋಗ್ಯ, ಹೆದರಿಕೆ, ಬೆದರಿಕೆ, ಹಸಿವು, ನೀರಡಿಕೆ, ಆಪತ್ತು, ವಿಪತ್ತು ಯಾವುದರಿಂದ ಸಾಧ್ಯವೇ? ಸಾಧ್ಯ. ಪ್ರಭುವಿನ ಪ್ರೀತಿಯಲ್ಲಿ ಪ್ರತಿದಿನ ನಾವು ಆಲಿಸುವ ಈ ವಾಕ್ಯದ ಮೂಲಕ ನಾವು ಬೆಳೆಯುತ್ತಿದ್ದೇವೆ, ವಿಶ್ವಾಸದಲ್ಲಿ ಬೆಳೆಯುತ್ತಿದ್ದೇವೆ, ಪ್ರಭುವಿನ ಕೃಪೆಯಲ್ಲಿ ಬೆಳೆಯುತ್ತಿದ್ದೇವೆ. ಪ್ರಭುವಿಗೆ ಸ್ತೋತ್ರ ವಂದನೆಯಾಗಲಿ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಯಾರೂ ಬೇರ್ಪಡಿಸಲು ಅಸಾಧ್ಯ. ಮೇಲಿನ ಲೋಕ, ಕೆಳಗಿನ ಲೋಕ, ಯಾವುದೇ ಶಕ್ತಿ, ಆಧಿಪತ್ಯವಾಗಲಿ ಅಸಾಧ್ಯ. ಅದು ಪ್ರಭುವಿನ ಪ್ರೀತಿ, ಅದು ಉದಾತ್ತವಾದ ಪ್ರಭು ಯೇಸುವಿನ ಪ್ರೀತಿ. ಶಿಲುಬೆಯಲ್ಲಿ ಅವರು ಅದನ್ನು ತೋರಿಸಿಕೊಟ್ಟರು. ಆ ಪ್ರೀತಿಗೆ ನನ್ನನ್ನೇ ನಿಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ನನ್ನನ್ನು ನಿಮ್ಮನ್ನೇ ಪ್ರಭು ಯೇಸುವಿನ ಪ್ರೀತಿಗೆ ಸಮರ್ಪಿಸೋಣ. ಪ್ರಭು ನಮ್ಮನ್ನು ಹರಸಲಿದ್ದಾರೆ, ಆಶೀರ್ವದಿಸಲಿದ್ದಾರೆ. ಕೀರ್ತನೆ 67 ಹೇಳುತ್ತದೆ, ವಾಕ್ಯ 6, ಹರಸು ದೇವ, ಎಮ್ಮನ್ನು ಆಶೀರ್ವದಿಸು, ನಿನ್ನ ಮುಖ ಕಾಂತಿಯಿಂದ ಎಮ್ಮನ್ನು ಬೆಳಗಿಸು. ಈ ಮುಂಜಾನೆಯ ಸಮಯದಲ್ಲಿ ಪ್ರಭು ಯೇಸುವೆ, ನಿಮ್ಮ ಮುಖ ಕಾಂತಿಯಿಂದ ನಮ್ಮನ್ನು ಬೆಳಗಿಸಿರಿ, ಆಶೀರ್ವದಿಸಿರಿ, ಹರಸಿರಿ. ನಿಮ್ಮ ಕೃಪೆ ಆಶೀರ್ವಾದ ನಮ್ಮ ಮೇಲಿರಲಿ. ಸದಾಕಾಲ ಜೀವಿಸುವ ದೇವರು ನೀವು. ಈ ಕ್ಷಣದಲ್ಲಿ ನಮ್ಮ ಮನಸ್ಸು, ನಮ್ಮ ಆತ್ಮ ನಿಮ್ಮನ್ನು ಸ್ತುತಿಸುತ್ತಿದೆ. ನಿಮ್ಮ ಆತ್ಮರಿಂದ ನಮ್ಮನ್ನು ತುಂಬಿಸಿರಿ. ಪ್ರಸಿದ್ಧವಾಗಲಿ ನಿನ್ನ ನಾಮ ಜಗದೊಳು, ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ ಪ್ರಸಿದ್ಧಪಡಿಸಲಿ. ನಮ್ಮನ್ನು ಆಶೀರ್ವದಿಸಿರಿ, ಹರಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.